ತುಂಬಾ ಇಷ್ಟಪಟ್ಟು ಆಡಿರುವಂತಹ ಗೇಮ್ ಯಾವ್ದು ಧನರಾಜ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಅಂತ? ತುಂಬಾ ಇಷ್ಟಪಟ್ಟು ಆಡಿರುವ ಹ್ಮ್. ಗೇಮ್ ಅದು ಯಾವ್ದು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿ ಹ್ಮ್. ಮರ ತುಂಡು ತಂದು ಆ, ಇಡೋದು. ಅದನ್ನ ನಾನು ನಮ್ ದೋಸ್ತ ಏನಿದ್ದಾನೆ ಫಸ್ಟಿಗೆ ಆಟ ಆಡ್ಬೇಕಾದ್ರೆ ನಾನು ಫಿನಾಲೆ ಟು ಟಿಕೆಟ್ ತಗೋಬೇಕಾದ್ರೆ ಹ್ಮ್. ಆಟ ಆಡುವಾಗ ಎಲ್ಲ ಆಟದಲ್ಲಿ ಎಂಜಾಯ್ ಮಾಡ್ಕೊಂಡು ಆಟ ಆಡಿ ನಾನು ಹ್ಮ್. ಫಿನಾಲೆ ಬಂದಿದ್ದೆ ಅನ್ನೋ ತರ ಹೌದು. ಹೇಳಿದ್ರು. ಅದನ್ನ ಆಟ ಆಡ್ತಿದ್ರು, ಅದನ್ನ ಸುಮಾರು ಸಲ ಹೇಳಿದ್ದಾರೆ. ಹ್ಮ್. ಸೊ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಕೇಳ್ತಾರೆ, ದೋಸ್ತ ಫಿನಾಲೆಗೆ ಹೋದ, ಹ್ಮ್. ಖುಷಿ ಇದೆಯಾ ಅಂತ. ಖುಷಿ ಇದೆ ಸರ್ ಅಂತ ಹ್ಮ್. ಅಂದೆ. ಓಕೆ, ನೀವು ಹೋಗಿಲ್ಲ ಯಾಕೆ ಅನ್ನೋದು ಕೂಡ ಯೋಚನೆ ಮಾಡ್ಬೇಕು ಹ್ಮ್. ಅಂದಾಗ ನಂಗೆ ಓಡಿತ್ತು. ಹೌದು, ನಾನು ಆ ರೀತಿ ಇರಬಾರ್ದು ಅಂತ ಆ ಟೈಮಲ್ಲಿ ನನಗೆ ಆ ಮಾರಿ ಹಬ್ಬದ ಪ್ರಸಾದ ಎಲ್ಲ ಬಿದ್ದಾಗ ನನಗೆ ತುಂಬಾ ಅಂದ್ರೆ ತುಂಬಾ ಹ್ಮ್. ಸುದೀಪ್ ಸರ್ ಹೇಳಿರೋ ಅಷ್ಟು ಮಾತುಗಳು ಕೂಡ ಕನೆಕ್ಟ್ ಆಗ್ತಿತ್ತು. ಅದು ಬೇರೆ ತರ ಮೋಟಿವ್ ಆಗ್ತಿತ್ತು. ಹ್ಮ್. ಆ ಕಾರಣಕ್ಕಾಗಿ ಆ ವೀಕಲ್ಲಿ ನಾನು ತುಂಬಾ ಚೆನ್ನಾಗಿ ಆಡ್ಬೇಕು, ಇದರಲ್ಲಿ ನಾನು ಪ್ರೂವ್ ಮಾಡ್ಲೇಬೇಕು. ಮಿಡ್ ವೀಕ್ ಎಲಿಮಿನೇಷನ್ ಇದ ಏನಿದೆ ಅದ್ರಲ್ಲಿ ನಾನೇ ಪಾರಾಗ್ಬೇಕು ಅನ್ನೋ ರೀತಿ ಅಂದ್ಕೊಂಡಿದ್ದೆ. ಹ್ಮ್. ಆಟ ಆಡ್ಬೇಕಾದ್ರೆ ಎಲ್ಲೂ ಟೆನ್ಷನ್ ಮಾಡ್ಕೊಂಡ್ರೆ ಯಾವುದೇ ರೀತಿಯಾಗಿ ಗೆಲ್ತೀನೋ ಸೋಲ್ತೀನೋ ಬಿಡ ಸೆಕೆಂಡ್ರಿ, ಆಟದಲ್ಲಿ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಆಟ ಆಡುವ ಅನ್ನೋ ತರನೇ ಆಟ ಆಡಿದ್ದು. ಅದಕ್ಕೆ ನೋಡಿ, ಅದು ಎಲ್ಲ ಆಟದಲ್ಲಿ ಒಂದು ಆಟದಲ್ಲಿ ಸೋಲ್ತೀನಿ, ಮತ್ತೆ ಎಲ್ಲ 5 ಆಟದಲ್ಲೂ ನಾನು ನನ್ನ ಎಫರ್ಟ್ ಕೊಟ್ಟು 1, 2, 3 ಆಟದಲ್ಲಿ ಫಸ್ಟ್ ಬಂದೆ. ಆ ಆಟನ ಈಗಲೂ ಕೂಡ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ. ನಂಗೆ ಅಯ್ಯೋ, ಈ ತರ ನಾನು ಮೊದಲಿಂದ ಆಟ ಆಡ್ಕೊಂಡು ಬರ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತಲ್ಲ ಅಂತ ಅನಿಸ್ತಿತ್ತು. ದೋಸ್ತನ ಇನ್ಫ್ಲುಯೆನ್ಸ್ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಆಗಿದೆ ನನಗೆ. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.